ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ವಿರುದ್ಧ ನಡೀತಿರುವಂತ ಎರಡನೇ ಪಂದ್ಯ ಫ್ರೆಂಡ್ ನಾಳೆ ಸ್ಟಾರ್ಟ್ ಆಗ್ತಾ ಇದೆ 2:30ಕ್ಕೆ. ಈ ಒಂದು ಮ್ಯಾಚ್ ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಂ ನಲ್ಲಿ ನಡೀತಾ ಇದೆ ಫ್ರೆಂಡ್ ಟೋಟಲ್ ಆಗಿ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶನ ಸುಲಭವಾಗಿ ಇಂಡಿಯಾ ತಗೊಳ್ಳೋಗಿಲ್ಲ ಫ್ರೆಂಡ್. ಯಾಕಪ್ಪ ಅಂದ್ರೆ ಬಾಂಗ್ಲಾದೇಶ ಇಂಡಿಯಾಕ್ಕೆ ಟಕ್ಕರ್ ಕೊಟ್ಟಿದ್ದು ಮ್ಯಾಚ್ ನಾನು ನೋಡಿದ್ದೀನಿ ಫ್ರೆಂಡ್. ಟೋಟಲ್ ಆಗಿ ಏಷ್ಯಾ ಕಪ್ ನಲ್ಲಿ 2010ರಲ್ಲಿ ಏಷ್ಯಾ ಕಪ್ ನಲ್ಲಿ ಆ ಒಂದು ಮ್ಯಾಚ್ ನಲ್ಲಿ ಸಚಿನ್ ತೆಂಡೂಲ್ಕರ್ ಸೆಂಚುರಿ ಬಾರಿಸಿದ್ರು ಫ್ರೆಂಡ್. ಆ ಒಂದು ಮ್ಯಾಚ್ ಅಲ್ಲೂ ಕೂಡ ಬಾಂಗ್ಲಾದೇಶ ಚೇಂಜಿಂಗ್ ಮಾಡಿ ಗೆದ್ದಿದೆ ಫ್ರೆಂಡ್. ಟೋಟಲ್ ಆಗಿ ಯಾವ ಮ್ಯಾಚ್ ನನಗೆ ಕಣ್ಣಲ್ಲೇ ಇದೆ ಫ್ರೆಂಡ್. ಟೋಟಲ್ ಆಗಿ ಮುಸ್ತಫಿಜುರ್ ರಹೀಮ್ ಹಾಗೆ ಶಾಕಿಬ್ ಅಲ್ ಹಸನ್ ಆ ಒಂದು ಮ್ಯಾಚ್ ನಲ್ಲಿ ಚೇಂಜಿಂಗ್ ಮಾಡಿ ಗೆಲ್ಸಿದ್ರು ಬಾಂಗ್ಲಾದೇಶನ ಇಂಡಿಯಾ ವಿರುದ್ಧ ಫ್ರೆಂಡ್. ಹಾಗಾಗಿ ನಾನು ಹೇಳ್ತೀನಿ ನಾಳೆ ನಡೆಯುವಂತ ಮ್ಯಾಚ್ ಇಂಡಿಯಾ ಲೂಸ್ ಆಗಿ ತಗೊಳಂಗಿಲ್ಲ ಫ್ರೆಂಡ್. ಒಂದ್ ಸೈಡ್ ಆಗುತ್ತೆ ಅನ್ನೋದು ಕೂಡ ಎಲ್ಲರಿಗೂ ಗೊತ್ತಿದೆ. ಆದ್ರೆ ಎಲ್ಲೂ ಕೂಡ ಸ್ವಲ್ಪ ಮಿಸ್ಟೇಕ್ ಆದ್ರೆ ಈ ಒಂದು ಟೂರ್ನಮೆಂಟ್ ಇಂದ ಹೊರಗೆ ಬೀಳುವಂತ ಚಾನ್ಸಸ್ ಇರುತ್ತೆ ಫ್ರೆಂಡ್. ಯಾಕಪ್ಪ ಅಂದ್ರೆ ಈಗ ಎರಡು ಅಂದ್ರೆ ಈ ಬಾಂಗ್ಲಾದೇಶ ಹೊರತುಪಡಿಸಿದ್ರೆ ಇನ್ನು ಎರಡು ಮ್ಯಾಚು ನ್ಯೂಜಿಲೆಂಡ್ ಪಾಕಿಸ್ತಾನದಲ್ಲಿ ಆಡಬೇಕು ಫ್ರೆಂಡ್. ನ್ಯೂಜಿಲೆಂಡ್ ವರ್ಸಸ್ ಪಾಕಿಸ್ತಾನ ವಿರುದ್ಧ ಆಡಬೇಕು ಇಂಡಿಯಾ. ಈ ಒಂದು ಎರಡು ಮ್ಯಾಚ್ ನಲ್ಲಿ ಒಂದು ಸೋತು ಕೂಡ ಕಷ್ಟ ಇದೆ. ಈ ಒಂದು ಮ್ಯಾಚ್ ಗೆಲ್ಲೇಬೇಕು, ನಾಳಿನ ಮ್ಯಾಚ್ ಗೆಲ್ಲೇಬೇಕು. ಇಂಡಿಯಾ ಗೆಲ್ಲುತ್ತೆ ಇಲ್ಲ ಅಂತಲ್ಲ, ಆದ್ರೆ ಹೇಳಕ್ಕಾಗಲ್ಲ ಫ್ರೆಂಡ್. ಒಂದೊಂದು ಮೂಮೆಂಟ್ ಅಲ್ಲಿ ಇಂಥ ಮೂಮೆಂಟ್ ಅಲ್ಲಿ ಬಾಂಗ್ಲಾದೇಶ ಗೆದ್ದಿರೋದು ಕೂಡ ನೋಡಿದ್ದೀವಿ ಫ್ರೆಂಡ್. ಹಾಗಾಗಿ ನಾನು ಹೇಳ್ತೇನೆ ನಾಳಿನ ಮ್ಯಾಚು ಇಂಡಿಯಾಕ್ಕೆ ಟಫ್, ಹಾಗೆ ಬಾಂಗ್ಲಾದೇಶಕ್ಕೂ ಕೂಡ ಟಫ್. ಬಾಂಗ್ಲಾ ಮ್ಯಾಚ್ ಏನಾದರೂ ಸೆಮಿಫೈನಲ್ ಆಡ್ಬೇಕಂದ್ರೆ ನಾಳಿನ ಇಂಡಿಯಾ ಮ್ಯಾಚ್ ಗೆಲ್ಲಬೇಕು. ಇಂಡಿಯಾ ಮ್ಯಾಚ್ ನಾಳೆ ಗೆದ್ರೆ ಇನ್ನು ಪಾಕಿಸ್ತಾನ ವಿರುದ್ಧ ನ್ಯೂಜಿಲೆಂಡ್ ವಿರುದ್ಧ ಅಲ್ಲಿ ಒಂದು ಮ್ಯಾಚ್ ಗೆದ್ರೆ ಅವಕಾಶ ಇರುತ್ತೆ ಬಾಂಗ್ಲಾದೇಶಕ್ಕೆ. ಆದ್ರೆ ಫೈಟ್ ಕೊಡುತ್ತಾ ಇಲ್ಲ ಅನ್ನೋದು ಕೂಡ ನಾಳೆ ಗೊತ್ತಾಗುತ್ತೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ದುಬೈ ಇಂಟರ್ನ್ಯಾಷನಲ್ ಗ್ರೌಂಡ್ ನಲ್ಲಿ ಟೋಟಲ್ ಆಗಿ ಇಂಡಿಯಾ 6 ಮ್ಯಾಚ್ ಆಡಿದೆ ಫ್ರೆಂಡ್. 6 ODI ಆಗಿದೆ. ಇದರಲ್ಲಿ 5 ಮ್ಯಾಚ್ ಗೆದ್ದಿದೆ ಫ್ರೆಂಡ್. ಟೋಟಲ್ ಆಗಿ ಇಂಡಿಯಾ 5 ಮ್ಯಾಚ್ ಗೆದ್ದಿದೆ. ಈ ಒಂದು ಮ್ಯಾಚ್ ಅಲ್ಲಿ ಒಂದು ಕೂಡ ಸೋತಿಲ್ಲ, ಒಂದು ಟೈ ಆಗಿದೆ ಫ್ರೆಂಡ್. 6 ಮ್ಯಾಚ್ ಅಲ್ಲಿ 5 ಇಂಡಿಯಾ ಗೆದ್ದಿದೆ, ಒಂದು ಟೈ ಆಗಿದೆ. ಟೋಟಲ್ ಆಗಿ ಈ ಒಂದು ಗ್ರೌಂಡ್ ನಲ್ಲಿ ಕಿಂಗ್ ಆಗಿದೆ ಫ್ರೆಂಡ್. ಇಂಡಿಯಾ ದುಬೈ ಗ್ರೌಂಡ್ ನಲ್ಲಿ ಕಿಂಗ್ ಆಗಿದೆ. ಟೋಟಲ್ ಆಗಿ ಈ ಒಂದು ದುಬೈ ಇಂಟರ್ನ್ಯಾಷನಲ್ ಗ್ರೌಂಡ್ ನಲ್ಲಿ 33 ODI ನಡೆದಿದೆ ಫ್ರೆಂಡ್. 33 ODI ಇಂಟರ್ನ್ಯಾಷನಲ್ ODI. ಇದರಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದವರು 12 ಸಲ ಗೆದ್ರೆ ಸೆಕೆಂಡ್ ಬ್ಯಾಟಿಂಗ್ ಮಾಡಿದವರು 20 ಸಲ ಗೆದ್ದಿದ್ದಾರೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಗ್ರೌಂಡ್ ನಲ್ಲಿ ಒಂದು ಟೈ ಆಗಿದೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಗ್ರೌಂಡ್ ನಲ್ಲಿ ಎವರೇಜ್ ಸ್ಕೋರ್ ಬಂದ್ಬಿಟ್ಟು 228 ಎವರೇಜ್ ಸ್ಕೋರ್. ಹಾಗೆ ಹೈಯೆಸ್ಟ್ ಸ್ಕೋರ್ ಬಂದ್ಬಿಟ್ಟು ಈ ಒಂದು ಗ್ರೌಂಡ್ ನಲ್ಲಿ 355 ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಗ್ರೌಂಡ್ ನಲ್ಲಿ ಲೋಯೆಸ್ಟ್ ಸ್ಕೋರ್ ನೋಡೋದಾದ್ರೆ 116 ರನ್ ಲೋಯೆಸ್ಟ್ ಸ್ಕೋರ್ ಫ್ರೆಂಡ್. ಟೋಟಲ್ ಆಗಿ ನಾಳೆ ನಡೆಯುತ್ತಿರುವಂತ ಮ್ಯಾಚು ಒನ್ ಸೈಡ್ ಆದ್ರೂ ಕೂಡ ಈ ಒಂದು ಮ್ಯಾಚು ಎರಡು ಟೀಮಿಗೆ ಕೂಡ ಇಂಪಾರ್ಟೆಂಟ್ ಮ್ಯಾಚ್ ಫ್ರೆಂಡ್. ಟೋಟಲ್ ಆಗಿ ಎಲ್ಲರಿಗೂ ಅನ್ಸುತ್ತೆ ಇದು ಇಂಡಿಯಾ ಗೆಲ್ಲುತ್ತೆ ಅನ್ನೋದು. ಇಂಡಿಯಾ ಗೆಲ್ಲುತ್ತೆ ಪಕ್ಕ, ಇಲ್ಲ ಅಂತ ಅಲ್ಲ. ಆದ್ರೆ ಬಾಂಗ್ಲಾದೇಶ್ ಹೇಗೆ ಟಕ್ಕರ್ ಕೊಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್. ಟೋಟಲ್ ಆಗಿ ನಾಳೆ 2:30ಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಹಾಗೆ ಈ ಒಂದು ಮ್ಯಾಚು ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಆದರೂ ಕೂಡ 23ಕ್ಕೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ನಡೆಯುವಂತ ಭಾನುವಾರ ನಡೀತಂತ ಮ್ಯಾಚ್ ಹೈ ವೋಲ್ಟೇಜ್ ಮ್ಯಾಚ್ ಆಗುತ್ತೆ. ಇದು ಒಂದು ಪ್ರಾಕ್ಟೀಸ್ ಮ್ಯಾಚ್. ಇಂಡಿಯಾ ಕೇಳ್ಬೇಕಂದ್ರೆ ಇದು ಪ್ರಾಕ್ಟೀಸ್ ಮ್ಯಾಚ್, ಚಾಂಪಿಯನ್ ಟ್ರೋಫಿ ಪ್ರಾಕ್ಟೀಸ್ ಮ್ಯಾಚ್ ಅನ್ನೋ ರೀತಿ ಇದೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ರಿವ್ಯೂ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಟೋಟಲ್ ಆಗಿ ಈ ಒಂದು ಮ್ಯಾಚ್ ನಲ್ಲಿ ಇಂಡಿಯಾ ಗೆಲ್ಲುತ್ತೆ. ಹಾಗೆ ಇನ್ನು 2 ಮ್ಯಾಚ್ ಅಲ್ಲಿ ಅಂದ್ರೆ ಇನ್ನು 2 ಪಂದ್ಯ ಬಾಕಿ ಇರುತ್ತೆ. ನ್ಯೂಜಿಲೆಂಡ್ ಹಾಗೆ ಪಾಕಿಸ್ತಾನ ಇರುತ್ತೆ. ಇದರಲ್ಲಿ ಒಂದು ಗೆದ್ರೆ ಸಾಕು, ರನ್ ರೇಟ್ ಮುಖಾಂತರ ಇಂಡಿಯಾ ಸೆಮಿಫೈನಲ್ ಹೋಗುವಂತ ಚಾನ್ಸಸ್ ತುಂಬಾ ಎದ್ದು ಕಾಣುತ್ತೆ. ನೋಡೋಣ ಏನಾಗುತ್ತೆ ಅನ್ನೋದು ಫ್ರೆಂಡ್. ಟೋಟಲ್ ಆಗಿ ನಾಳಿನ ಮ್ಯಾಚ್ ನಲ್ಲಿ ಯಾರು ಹೈಯೆಸ್ಟ್ ಆಗಿ ಸ್ಕೋರ್ ಮಾಡ್ತಾರೆ ಅನ್ನೋದು ಕಮಿಟ್ ಮೂಲಕ ತಿಳಿಸಿ. ವಿರಾಟ್ ಕೊಹ್ಲಿನ, ಹಾಗೆ ರೋಹಿತ್ ಶರ್ಮನ, ಹಾಗೆ ಶ್ರೇಯಸ್ ಅಯ್ಯರ್ನ, KL ರಾಹುಲ್ನ, ಹಾಗೆ ಯಾರು ಎಷ್ಟೆಷ್ಟು ರನ್ ಹೊಡಿಬೋದಂತ ಒಂದು ಥೇರಿ ಮೇಲೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ. ಹಾಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿ ಅಂತ ಈ ಒಂದು ವಿಡಿಯೋಲಿ ಎಂಡ್ ಮಾಡ್ತಾ ಇದ್ದೀನಿ. ನಾಳೆನ ಫ್ಯಾಂಟಸಿ ಟೀಮ್ ಕ್ರಿಯೇಟ್ ಮಾಡ್ಕೊಳ್ಳಿ, ಚೆನ್ನಾಗಿರುವಂಥ ಟೀಮ್ ಕ್ರಿಯೇಟ್ ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ, ಗೇಮ್ ಆಡ್ಕೊಳ್ಳಿ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ವಿಡಿಯೋಲಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ಬಾಯ್.